ಧಾರವಾಡದ ಕಮಲಾಪುರದಲ್ಲಿ ನಡೆದ ಇಬ್ಬರು ಮಕ್ಕಳ ಅಪಹರಣ ಪ್ರಕರಣ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಶಾಲೆಯಿಂದ ಮಕ್ಕಳನ್ನು ಎತ್ತಿಕೊಂಡು ಬೈಕಿನಲ್ಲಿ ಪರಾರಿಯಾಗಿದ್ದ ಕಿಡ್ನಾಪರ್ ಉತ್ತರ ಕನ್ನಡದ ಕಾಡು ಹಾದಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಯಾರು ಈ ಕಿಡ್ನಾಪರ್? ಈತನ ಹಳೆ ಚಾಳಿ ಎಂಥದು? ಇಲ್ಲಿದೆ ನೋಡಿ ಕಂಪ್ಲೀಟ್ ವರದಿ. ಧಾರವಾಡದ ಕಮಲಾಪುರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇಬ್ಬರು ಮುಗ್ಧ ಮಕ್ಕಳನ್ನ ಬೈಕಿನಲ್ಲಿ ಅಪಹರಿಸಿದ್ದ ಕಿಲಾಡಿ ಕಿಡ್ನಾಪರ್ ಅಬ್ದುಲ್ ಕರೀಂ ಆಟ ಈಗ ಕ್ಲೋಸ್ ಆಗಿದೆ. ಜೊಯ್ಡಾ ಕಾಡಿನಲ್ಲಿ ಅಪಘಾತ, ಆರೋಪಿ ಲಾಕ್. ಮಕ್ಕಳನ್ನು ಕಿಡ್ನಾಪ್ ಮಾಡಿ ಪೊಲೀಸರ ಕಣ್ಣು ತಪ್ಪಿಸಿ ಬೈಕಿನಲ್ಲಿ ಪರಾರಿಯಾಗುತ್ತಿದ್ದ ಅಬ್ದುಲ್ ಕರೀಂಗೆ ಕಾಳಿನಾಡು ಜೊಯ್ಡಾದಲ್ಲಿ ವಿಧಿ ಕಾಟ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಬಳಿ ಚಲಿಸುತ್ತಿದ್ದ ಬೈಕ್ ಅಪಘಾತಕ್ಕೀಡಾಗಿದೆ. ಇದೇ ವೇಳೆ ಸ್ಥಳೀಯರು ಮತ್ತು ಪೊಲೀಸರು ಅಲರ್ಟ್ ಆಗಿದ್ದರಿಂದ ಮಕ್ಕಳನ್ನ ರಕ್ಷಿಸಿ ಆರೋಪಿಯನ್ನ ಹೆಡಮೂರಿ ಕಟ್ಟಲಾಗಿದೆ. ಈತ ನಟೋರಿಯಸ್ ಕಿಡ್ನಾಪರ್. ಈಗ ಸಿಕ್ಕಿಬಿದ್ದಿರುವ ಧಾರವಾಡದ ಹಾಸ್ಮಿ ನಗರದ ಅಬ್ದುಲ್ ಕರೀಂ ಅಬ್ದುಲ್ ಗಫಾರ್ ಮೇಸ್ತ್ರಿ ಒಬ್ಬ ನಟೋರಿಯಸ್ ಕ್ರಿಮಿನಲ್. ಈ ಹಿಂದೆ ಹಳಿಯಾಳದಲ್ಲೂ ವಿದ್ಯಾರ್ಥಿಯೊಬ್ಬಳನ್ನ ಇದೇ ರೀತಿ ಅಪಹರಣ ಮಾಡಿ 4 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ. 8 ವರ್ಷಗಳ ಕಾಲ ದುಬೈನಲ್ಲಿ ಸೆಂಟ್ರಿಂಗ್ ಮೇಸ್ತ್ರಿಯಾಗಿ ಕೆಲಸ ಮಾಡಿ ಬಂದಿದ್ದ ಈತ 4 ಮಕ್ಕಳ ತಂದೆಯಾಗಿದ್ದರೂ ತನ್ನ ಬುದ್ಧಿ ಮಾತ್ರ ಬದಲಿಸಿಕೊಂಡಿರಲಿಲ್ಲ. ಸದ್ಯ ಮಕ್ಕಳನ್ನು ಪೋಷಕರ ವಶಕ್ಕೆ ಒಪ್ಪಿಸಲಾಗಿದ್ದು, ಹಳೆ ಕ್ರಿಮಿನಲ್ ರೆಕಾರ್ಡ್ ಹೊಂದಿರುವ ಅಬ್ದುಲ್ ಕರೀಂಗೆ ಪೊಲೀಸರು ಈಗ ಸರಿಯಾದ ಚಿಕಿತ್ಸೆ ನೀಡಲು ಸಿದ್ಧರಾಗಿದ್ದಾರೆ. ಮಧ್ಯಾಹ್ನ 2:45 ಸಮಯದಲ್ಲಿ ಇಬ್ಬರು ಮಕ್ಕಳನ್ನ ಒಬ್ಬ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ನಂತರ ಶಾಲೆ ಬಿಟ್ಟ ಮೇಲೆ ಮಕ್ಕಳಿಂದ ಬಂದಿಲ್ಲ ಅಂತ ಪರಿಶೀಲನೆ ಮಾಡಿ ಹುಡುಕಾಡಿದಾಗ CCTV ಒಂದು 2 ವೀಲರಲ್ಲಿ ಒಬ್ಬ ವ್ಯಕ್ತಿ, ಸುಮಾರು 50 ವರ್ಷದ ವ್ಯಕ್ತಿ, ಇಬ್ಬರು ಮಕ್ಕಳನ್ನ ಹತ್ತಿಸ್ಕೊಂಡು ಹೋದಂಗೆ ಸಿಗುತ್ತೆ. ಅದ್ರ ಬೇಸಿಸ್ ಮೇಲೆ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆ ಬೈಕ್ ಯಾವ ಕಡೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು CCTVಯಲ್ಲಿ ಟ್ರ್ಯಾಕ್ ಮಾಡಿ ನಂತರ ದಾಂಡೇಲಿ ಕಡೆ ಹೋಗಿದೆ ಅನ್ನುವಂಥ ಮಾಹಿತಿ ತಿಳಿದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಕಾರವಾರ ಪೊಲೀಸರಿಂದ ಒಂದು ಮಾಹಿತಿ ಬರುತ್ತೆ. ಅದರಲ್ಲಿ ಜೊಯ್ಡಾ ಹತ್ರ ಇರುವಂಥ ಪಟೋಲಿ ಕ್ರಾಸ್ ಅಂತ ಅಲ್ಲಿ ಒಂದು 2 ವೀಲರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ, ಮತ್ತಿಬ್ಬರು ಮಕ್ಕಳಿದ್ದಾರೆ, ಅವರು ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವ್ರನ್ನ ಜೊಯ್ಡಾ ಸಿವಿಲ್ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ನಂತರ ನಾವು ಫೋಟೋಸ್ ಅದೆಲ್ಲ ತರಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಾಪತ್ತೆಯಾಗಿದ್ದಂಥ 2 ಮಕ್ಕಳೇ ಆ ಮಕ್ಕಳು ಅನ್ನೋದು ತಿಳಿದು ಬರುತ್ತೆ. ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದೀವಿ. ಅವನಿಗೇನು ಫ್ರ್ಯಾಕ್ಚರು, ಬೇರೆ ಇಂಜುರೀಸ್ ಇರೋದ್ರಿಂದ ಸದ್ಯ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾರೆ. ಮಕ್ಕಳನ್ನು ಕೂಡ ತುಂಬ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ್ದೀವಿ. ಆ ಮಕ್ಕಳಿಗೆ ಏನು ಆಕ್ಸಿಡೆಂಟಿಂದ ಅಬ್ಯುಲೇಷನಲ್ ಇಂಜುರೀಸ್ ಆಗಿದೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಲಿ ಅಸಾಲ್ಟ್ಸ್ ಆಗಲಿ ಆಗಿಲ್ಲ ಅನ್ನೋಂಥದ್ದು ತಿಳಿದುಬರುತ್ತೆ. ಈ ಆರೋಪಿ ಏನಿದ್ದಾನೆ ಇವನು ಅಬ್ದುಲ್ ಕರೀಂ ಅಂತ. ಈತ ಇಲ್ಲಿ ನಮ್ಮ ಧಾರವಾಡದ ರಾಜೀವ್ ಗಾಂಧಿ ನಗರ ಇಲ್ಲಿ ಗೌಂಡಿ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ. ಇಲ್ಲಿ ಮದುವೆ ಆಗಿದೆ, 4 ಜನ ಮಕ್ಕಳಿದ್ದಾರೆ. ಅದ್ರ ಜೊತೆಗೆ ಈತ 2018ರಲ್ಲಿ ಇದೇ ರೀತಿ ಒಂದು ಹೆಣ್ಮಗುನ ಕರ್ಕೊಂಡು ಸ್ವಲ್ಪ ಕಾಡೊಳಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು ಆನಂತರ ಹೆಣ್ಮಗು ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ ಈ ವ್ಯಕ್ತಿ ಮೇಲೆ ದಾಖಲಾಗಿದೆ. ಈ ವ್ಯಕ್ತಿ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗಿದ್ದು ಪ್ರಕರಣ ನಾವು ಅಪಹರಣ ಮತ್ತು ಮಕ್ಕಳನ್ನು ಯಾವುದೊಂದು ಕೆಟ್ಟ ಉದ್ದೇಶ ಕರ್ಕೊಂಡು ಹೋಗಿರ್ಬೋದು ಅಂತಂದು ಸಂಬಂಧಪಟ್ಟ ಕಲಂಗಳನ್ನು ಅಳವಡಿಸ್ಕೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸದ್ಯ ಈಗ ಕಿಮ್ಸಲ್ಲಿ ಅವ್ರು ಅಡ್ಮಿಟೆಡ್ ಇದ್ದಾರೆ.